ನಮಸ್ಕಾರ ವೀಕ್ಷಕರೇ. ಎಲೆಕ್ಷನ್ ಕಮಿಷನ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ ತಡ ಒಂದಾದ ನಂತರ ಒಂದು ಸ್ಫೋಟಕ ವಿಚಾರಗಳು ಹೊರಬರ್ತಾ ಇವೆ. ಕನೆಕ್ಟಿಂಗ್ ದ ಡಾಟ್ಸ್ ಅನ್ನೋ ಹಾಗೆ ಈ ಒಂದು ನಿರ್ಧಾರದ ಹಿಂದೆ ಏನೇನೆಲ್ಲ ಕಾರಣಗಳಿವೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಇದೇ ಹೊತ್ತಲ್ಲಿ ಗೃಹ ಸಚಿವ ಅಮಿತ್ ಶಾ ರಾಹುಲ್ ಗಾಂಧಿ ವಿರುದ್ಧ ಗುಡುಗಿದ್ದು, ರಾಹುಲ್ ಮಾಡ್ತಾ ಇರೋ ಕೆಲಸದಿಂದ ದೇಶದ ಭದ್ರತೆಗೆ ಎಷ್ಟು ದೊಡ್ಡ ಅಪಾಯ ಎದುರಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಪಶ್ಚಿಮ ಬಂಗಾಳದ ಬಗ್ಗೆಯೂ ಸ್ಫೋಟಕ ವಿಚಾರವೊಂದು ರಿವೀಲ್ ಆಗಿದೆ. ಏನು ಮಳೆ ನಿಂತರೂ ಮಳೆ ಹನಿ ನಿಲ್ಲೋದಿಲ್ಲ ಅನ್ನೋ ಹಾಗೆ ರಾಹುಲ್ ತಮ್ಮ ಪ್ರೆಸ್ ಮೀಟ್ ನಲ್ಲಿ ಹೇಳಿದ ಹಲವಾರು ಸುಳ್ಳುಗಳು ಈಗಾಗಲೇ ರಿವೀಲ್ ಆಗಿದೆ. ಆದ್ರೆ ಈಗ ಪಾಯಿಂಟ್ ಟು ಪಾಯಿಂಟ್ ಫ್ಯಾಕ್ಟ್ ಚೆಕ್ ಮಾಡೋ ಕೆಲಸ ಆಗ್ತಾ ಇದ್ದು, ಇನ್ನೂ ಒಂದಷ್ಟು ಸುಳ್ಳುಗಳು ರಿವೀಲ್ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರತಿ ಸಾರಿ ರಾಹುಲ್ ಗಾಂಧಿ ಯಾವ್ದಾದ್ರೂ ಒಂದು ವಿಚಾರವನ್ನ ಮುಂದೆ ತಂದ್ರೆ ಜನರು ಇದು ಹೊಸ ರಾಜಕೀಯ ರಂಪಾಟ ಅಂತ ಕಣ್ಮುಚ್ಚಿ ಕಡೆಗಣಿಸೋ ಹಂತಕ್ಕೆ ಖುದ್ದು ಅವರೇ ದಾರಿ ಮಾಡಿಕೊಟ್ಟಿದ್ದಾರೆ. ಆರಂಭದ ದಿನಗಳಲ್ಲಿ ನೋಟ್ ಬ್ಯಾನ್, GST ಅಂತೆಲ್ಲ ಹೇಳುವಾಗ ಏನೋ ಮ್ಯಾಟ್ರು ಇರ್ಬೋದೇನೋ, ಅದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಜನರಿಗೆ ಅನ್ನಿಸ್ತಾ ಇತ್ತು. ಆದ್ರೆ ಹಂತ ಹಂತವಾಗಿ ಇದ್ಯಾವುದು ಅಸಲಿ ಆರೋಪಗಳಲ್ಲ, ಅಪೋಸ್ ಹಾಗೂ ಅಪೀಸ್ಮೆಂಟ್ ಇವರ ರಾಜಕೀಯ ಸ್ಟೈಲ್ ಅಂತ ಮನವರಿಕೆ ಆಗ್ತಾ ಹೋಯ್ತು. ಆದ್ರೆ ಈ ಮಧ್ಯೆ ಕೆಲವರು ಸುಮ್ನೆ ತೋಚಿದ್ದನ್ನ ಹೇಳ್ಕೊಂಡು ಓಡಾಡ್ತಾರೆ ಅಂತಲೂ ಕಡೆಗಣಿಸ್ತಾ ಇದ್ರು. ಆದ್ರೆ ಈಗ ಗೊತ್ತಾಗ್ತಾ ಇರೋದೇನಂದ್ರೆ, ಸುಮ್ನೆ ತೋಚಿದ್ದನ್ನ ಹೇಳ್ತಾ ಇರೋದಲ್ಲ, ಬಹಳ ಪ್ಲಾನ್ ಮಾಡ್ಕೊಂಡು ಬಂದೆ ಇಂತ ಆರೋಪಗಳನ್ನ ಮಾಡ್ತಾ ಇರೋದು ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇದೆ. ಈಗ ಗೃಹ ಸಚಿವ ಅಮಿತ್ ಶಾ ರಾಹುಲ್ ಬಗ್ಗೆ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಫೇಕ್ ವೋಟ್ಗಳ ಬಗ್ಗೆ ಆರೋಪಿಸೋ ರಾಹುಲ್ ಬಿಹಾರದಲ್ಲಿ ಫೇಕ್ ವೋಟ್ಗಳನ್ನ ತೆಗೆದು ಹಾಕಿರೋದನ್ನ ವಿರೋಧಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾನೆ ಇದ್ದೀರಾ. ಈ ಬಗ್ಗೆ ದನಿ ಏರಿಸಿರೋ ಅಮಿತ್ ಶಾ SIR ವಿರೋಧಿಸುವ ಮೂಲಕ ರಾಹುಲ್ ಅಕ್ರಮ ಬಾಂಗ್ಲಾ ವಲಸಿಗರನ್ನ ರಕ್ಷಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಯಾರು ಭಾರತದಲ್ಲಿ ಹುಟ್ಟಿಲ್ವೋ, ಯಾರು ಮೂಲ ಭಾರತೀಯರು ಅಲ್ವೋ ಅವರಿಗೆ ವೋಟ್ ಹಾಕುವ ಅಧಿಕಾರ ಭಾರತದಲ್ಲಿ ಇಲ್ಲ. ಈ ಅಕ್ರಮ ವಲಸಿಗರಿಗೆ ಭಾರತೀಯ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ಯಾವ ಹಕ್ಕು ಕೂಡ ಇಲ್ಲ. ಇಷ್ಟು ಸೂಕ್ಷ್ಮ ವಿಚಾರವನ್ನ ಅರ್ಥ ಮಾಡಿಕೊಳ್ಳದೆ ರಾಹುಲ್ ರಂಪಾಟ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಚುನಾವಣೆಗೂ ಮುನ್ನವೇ ಸೋಲೋದು ಖಚಿತ ಅಂತ ಮನವರಿಕೆಯಾಗಿದ್ದು, ಅದಕ್ಕೆ ಎಕ್ಸ್ಕ್ಯೂಸ್ ಕೇಳೋದಕ್ಕೆ ಹೊರಟಂತಿದೆ. ಸದಾ ಕೈಯಲ್ಲಿ ಒಂದು ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ಓಡಾಡ್ತಾ ಇರ್ತೀರಾ, ಯಾವಾಗ್ಲಾದ್ರೂ ಅದನ್ನ ಓಪನ್ ಮಾಡಿ ನಮ್ಮ ಸಂವಿಧಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ ಅಮಿತ್ ಶಾ ಟಕ್ಕರ್ ಕೊಟ್ಟಿದ್ದಾರೆ. ರಾಹುಲ್ ಆರೋಪಗಳಲ್ಲಿ ಒಂದು ಸ್ಟ್ಯಾಂಡ್ ಇಲ್ಲ ಅನ್ನೋದು ಈಗ ಇನ್ನೊಂದು ಸಲ ಕ್ಲಿಯರ್ ಆಗ್ತಾ ಇದೆ. ಇಂಡಿ ಒಕ್ಕೂಟದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡಿದ್ರೆ ಅದರಲ್ಲಿ ಕೇರಳದ ಕಮ್ಯುನಿಸ್ಟ್ ಪಕ್ಷ ಕೂಡ ಇದೆ. ಹಾಗಿದ್ರೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಬೆಸ್ಟ್ ಫ್ರೆಂಡ್ಸ್ ಅಂತ ಕೇಳಿದ್ರೆ ಕೇರಳದಲ್ಲಿ ಇಬ್ಬರು ಬದ್ಧ ವೈರಿಗಳು. ಈಗ ಕರ್ನಾಟಕದಲ್ಲಿ ಫೇಕ್ ವೋಟ್ ಗಳಿಂದ ನಾವು ಸೋತ್ವಿ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಬಿಹಾರದಲ್ಲಿ ಫೇಕ್ ವೋಟ್ ತೆಗೆದಿರೋದ್ರಿಂದ ನಾವು ಸೋಲ್ತೀವಿ ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಈಗ ಸರಿಯಾದ ಶಿಕ್ಷಣ ಪಡೆದವರಿಗೆ ಅರ್ಥವಾಗದೇ ಇರೋ ವಿಚಾರ ಏನಂದ್ರೆ, ಕಣ್ಮುಂದೆಯೇ ಸತ್ಯ ಕಾಣಿಸ್ತಾ ಇದ್ರು ರಾಹುಲ್ಗೆ ಬೆಂಬಲ ಕೊಡ್ತಾ ಇರುವವರ ತಲೆಯಲ್ಲಿ ಏನಿರ್ಬೋದು, ಬುದ್ಧಿವಂತರೋ ಅಥವಾ ದಡ್ಡರೋ, ಅಥವಾ ಅವರೇ ಸರಿ ಇದ್ದಾರೆ ನಾವು ಸರಿ ಇಲ್ವೋ, ದೇಶದಲ್ಲಿ ಏನ್ ನಡೀತಾ ಇದೆ, ಇದೆಲ್ಲ ಎಲ್ಲಿಗೆ ಹೋಗ್ಬೋದು, ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಹುಟ್ಕೊಂಡಿವೆ. ಅಂದಹಾಗೆ ನಾವಾಗ್ಲೇ ಹೇಳಿದ ಹಾಗೆ ಇದು ಆಕಸ್ಮಿಕವಾಗಿ ಬಂದಿರೋ ಆರೋಪ ಅಲ್ಲ, ಇದರ ಹಿಂದೆ ನೂರಾರು ರಾಜಕೀಯ ಲೆಕ್ಕಾಚಾರಗಳು ಇವೆ ಅಂತ. ಅದು ಯಾವುದು ಅಂದ್ರೆ, ಈ ಹಿಂದೆ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟ CAA ಯನ್ನ ವಿರೋಧಿಸಿದ್ರು. ಆದ್ರೆ ಯಾವಾಗ CAA ಅರ್ಥ ಶಿಕ್ಷಣ ಪಡೆದವರಿಗೆ ಅರ್ಥವಾಯಿತೋ, ಅದರಲ್ಲೂ ಪಹಲ್ಗಾಮ್ ಘಟನೆ ಬಳಿಕ ಅಕ್ರಮ ವಲಸಿಗರಿಂದ ಆಗೋ ಅಪಾಯದ ಬಗ್ಗೆ ಭಾರತೀಯರಿಗೆ ಮನವರಿಕೆ ಆಯ್ತೋ, ಆಗ CAA ವಿರುದ್ಧದ ದನಿ ಕಮ್ಮಿ ಆಗ್ತಾ ಬಂತು. ಈಗ ದೇಶದಲ್ಲಿ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಅವರನ್ನ ಓಡಿಸೋ ಕೆಲಸ ಆಗ್ತಾ ಇದೆ. ಒಂದು ಕಡೆ ವೆರಿಫಿಕೇಶನ್ ಮೂಲಕ ಓಡಿಸೋ ಕೆಲಸ ಆಗ್ತಾ ಇದ್ರೆ, ಇನ್ನೊಂದು ಕಡೆ SIR ನಂತಹ ಪ್ರಕ್ರಿಯೆ ಮೂಲಕ ಅವರನ್ನ ಆಚೆಗಟ್ಟೋ ಕೆಲಸಗಳು ಆಗ್ತಾ ಇದೆ. ನೇರವಾಗಿ ಬಂದು ಅಕ್ರಮ ವಲಸಿಗರು ನಮಗೆ ಬೇಕು, ಅವರು ಹೋದ್ರೆ ನಮಗೆ ವೋಟ್ ಹಾಕೋದು ಯಾರು, ನಾವು ಗೆಲ್ಲೋದು ಹೇಗೆ ಅಂತ ಸ್ಟೇಟ್ಮೆಂಟ್ ಕೊಟ್ರೆ ದೇಶ ಪ್ರೇಮ ಇರುವವರೆಲ್ಲ ಉಗಿಯೋ ಸಾಧ್ಯತೆ ಇರೋದ್ರಿಂದ ಈ ರೀತಿ ವಾಮ ಮಾರ್ಗದಲ್ಲಿ ಎಲೆಕ್ಷನ್ ಕಮಿಷನ್ ಅನ್ನ ದೂಷಿಸುವ ಮೂಲಕ ಹೋರಾಟ ಶುರುವಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಏನು ಬಿಹಾರದ ವಿಚಾರ ಸಂಬಂಧ ಇಷ್ಟೆಲ್ಲ ಆರೋಪ, ರಗಳೆ, ರಂಪಾಟ ಆಗ್ತಾ ಇದೆಯಲ್ಲ, ಆರೋಪ ಮಾಡ್ತಾ ಇರುವವರ ಕಡೆಯಿಂದ ಒಂದೇ ಒಂದು ಅಧಿಕೃತ ದೂರು ಸಲ್ಲಿಕೆ ಆಗಿಲ್ಲ ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಹಿರಂಗಪಡಿಸಿದೆ. ಮಾತೆತ್ತಿದ್ರೆ ಸಂವಿಧಾನ, ಪ್ರಜಾಪ್ರಭುತ್ವ ಅನ್ನೋ ದೊಡ್ಡ ದೊಡ್ಡ ಪದಗಳನ್ನ ಬಳಸುವವರಿಗೆ ಏನೇ ಆರೋಪ ಇದ್ರೂ ಅಧಿಕೃತವಾಗಿ ಹಾಗೂ ಕಾನೂನಾತ್ಮಕವಾಗಿ ಮಾಡಿ ಅಂತ ಅವಕಾಶ ಕೊಡಲಾಗಿದೆ. ಈ ಪ್ರಕ್ರಿಯೆ 1 ತಿಂಗಳಿಗಿಂತ ಅಧಿಕ ಕಾಲ ನಡೆದು ಈಗ ಮುಕ್ತಾಯವಾದ್ರೂ ಒಂದೇ ಒಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ. ಅಲ್ಲಿ ನೋಡಿದ್ರೆ ಸೈನ್ ಹಾಕೋದಿಲ್ಲ, ಇಲ್ಲಿ ನೋಡಿದ್ರೆ ಕಂಪ್ಲೇಂಟ್ ಕೊಡೋದಿಲ್ಲ. ಆಮೇಲೆ ಜನರ ಮುಂದೆ ಅಯ್ಯಯ್ಯೋ ಅನ್ಯಾಯ ಅಂದ್ರೆ ಅರ್ಥ ಇರುತ್ತಾ ಅನ್ನೋದು ಸರಿಯಾದ ಶಿಕ್ಷಣ ಪಡೆದ ಅಪ್ಪಟ ಭಾರತೀಯರ ಏಕೈಕ ಪ್ರಶ್ನೆ. ಆದ್ರಿಂದ ಇಂಥ 100 ಆಪಾದನೆಗಳನ್ನ ಮಾಡಿದ್ರು ಪದೇ ಪದೇ ಸುಳ್ಳು ಹೇಳಿದ್ರೆ ಯಾರು ಕೂಡ ನಂಬೋದಿಲ್ಲ ಅಂತ ಚರ್ಚೆ ಆಗ್ತಾ ಇದೆ. ಈ ಹೋರಾಟಕ್ಕೆ ವಿಪಕ್ಷಗಳೆಲ್ಲ ಕೈಜೋಡಿಸಿವೆ ಅಂದಾಗಲೇ ಎಲ್ರಿಗೂ ಒಂದೇ ರೀತಿಯ ಅನುಮಾನ ಬಂದಿತ್ತು. ಅಲ್ಲದೆ ಎಲೆಕ್ಷನ್ ಕಮಿಷನ್ ಬಿಹಾರ ಮಾತ್ರ ಅಲ್ಲ, ಎಲ್ಲಾ ಕಡೆಗಳಲ್ಲೂ ಈ ಪ್ರಕ್ರಿಯೆ ನಡೆಸುತ್ತೆ ಅಂತ ಅನೌನ್ಸ್ ಕೂಡ ಮಾಡಿತ್ತು. ಈಗ ಇದೇ ವಿಚಾರದಲ್ಲಿ ಪಶ್ಚಿಮ ಬಂಗಾಳದಿಂದ ಸ್ಫೋಟಕ ವಿಚಾರ ಬರ್ತಾ ಇದೆ.
ಬಂಗಾಳದಲ್ಲಿ ಬರೋಬ್ಬರಿ 1.04 ಕೋಟಿ ನಕಲಿ ವೋಟರ್ಗಳು ಇದ್ದಾರೆ ಅನ್ನೋದು ರಿವೀಲ್ ಆಗ್ತಾ ಇದೆ. ಆದ್ರೆ ಈಗಾಗಲೇ ಮಮತಾ ಬ್ಯಾನರ್ಜಿ ಯಾವುದೇ ಕಾರಣಕ್ಕೂ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಬರೋದಕ್ಕೆ ಬಿಡೋದಿಲ್ಲ ಅನ್ನೋ ಮೂಲಕ ತಾವು ಗೆಲ್ತಾ ಇರೋದೇ ನಕಲಿ ವೋಟ್ಗಳಿಂದ ಅನ್ನಿಸುವಂತೆ ಮಾತಾಡ್ತಾ ಇದ್ದಾರೆ. ಬಿಹಾರದಂತ ರಾಜ್ಯದಲ್ಲೇ 65 ಲಕ್ಷ ಫೇಕ್ ವೋಟ್ಗಳು ಪತ್ತೆಯಾದ ಮೇಲೆ ಅಕ್ರಮ ವಲಸಿಗರ ಹೆಬ್ಬಾಗಿಲಾಗಿರೋ ಬಂಗಾಳದಲ್ಲಿ 1 ಕೋಟಿ ಇದ್ರೂ ಖಂಡಿತ ಅಚ್ಚರಿ ಇಲ್ಲ. ಆದ್ರೆ ಅದಕ್ಕಿಂತಲೂ ಹೆಚ್ಚು ನಕಲಿ ವೋಟ್ಗಳು ಇದೆಯೋ ಇಲ್ವೋ ಅನ್ನೋದು ಈ ಪ್ರಕ್ರಿಯೆ ನಡೆಸಿದ ಮೇಲೆ ಗೊತ್ತಾಗಬೇಕಿದೆ. ಆದ್ರೆ ದೀದಿ ಬೆದರಿಕೆಗೆಲ್ಲ ಬಗ್ಗೋ ಪ್ರಮೇಯವೇ ಇಲ್ಲ ಅನ್ನೋ ಹಾಗೆ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನ ಆರಂಭಿಸಲಾಗಿದೆ. ಕೇವಲ ಎಸ್ಐಆರ್ ಪ್ರಕ್ರಿಯೆಗೆ ಮಾತ್ರವಲ್ಲದೆ ಇಮಿಗ್ರೇಷನ್ ಆಫೀಸರ್ಸ್ ಕೂಡ ಹಲವು ಕಡೆಗಳಲ್ಲಿ ಆಫೀಸ್ಗಳನ್ನ ಸೆಟ್ ಮಾಡಿ ತಮ್ಮ ಕೆಲಸವನ್ನ ಆರಂಭಿಸಿದ್ದಾರೆ. ಈಗ ಬಂದಿರೋ ಮಾಹಿತಿಗಳ ಪ್ರಕಾರ ಕೆಲಸ ಆರಂಭವಾಗ್ತಾ ಇದ್ದ ಹಾಗೆ ಸುಮಾರು 500 ನಕಲಿ ವೋಟ್ಗಳನ್ನ ಕ್ಯಾನ್ಸಲ್ ಮಾಡಿರೋ ಬಗ್ಗೆ ನ್ಯೂಸ್ ಬರ್ತಾ ಇದೆ. ಇದರ ಬೆನ್ನಲ್ಲೇ ಜನರಿಗೆ ಸದ್ಯದಲ್ಲೇ ಬಂಗಾಳದಲ್ಲಿ ಗಲಭೆ ಏಳೋದು ಗ್ಯಾರಂಟಿ ಅನ್ನೋ ಅನುಮಾನಗಳು ದಟ್ಟವಾಗ್ತಾ ಇದೆ. ಯಾಕಂದ್ರೆ ದೇಶದ ಪರವಾಗಿ ಯಾವುದೇ ನಿರ್ಧಾರ ಕೈಗೊಂಡಾಗ್ಲೂ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಗೋದು ಇತ್ತೀಚೆಗೆ ಕಾಮನ್ ಆಗ್ಬಿಟ್ಟಿದೆ. ಅದರಿಂದ ಸಿಎಂ ಮಮತಾ ಬ್ಯಾನರ್ಜಿ ಈ ಬಾರಿ ಯಾರನ್ನ ಟಾರ್ಗೆಟ್ ಮಾಡಬಹುದು, ಯಾರ ಜೀವನವನ್ನ ಹಾಳು ಮಾಡಬಹುದು, ಯಾವ ಮಟ್ಟದಲ್ಲಿ ರಕ್ತ ಹರಿಸೋದಕ್ಕೆ ಅವಕಾಶ ಮಾಡಿಕೊಡಬಹುದು ಅಂತಲೂ ಕೆಲವರು ಮಾತಾಡ್ತಾ ಇದ್ದಾರೆ. ಏನೋ ರಾಹುಲ್ ಮಾಡಿದ ಪ್ರೆಸ್ ಮೀಟ್ ಬಳಿಕ ಸಾಕಷ್ಟು ಸುಳ್ಳುಗಳು ರಿವೀಲ್ ಆಗಿದ್ವು. ಆ ಪೈಕಿ ಒಂದೇ ಅಡ್ರೆಸ್ ನಲ್ಲಿ ಚಿಕ್ಕ ರೂಮ್ ನಲ್ಲಿ 80 ವೋಟರ್ಗಳಿದ್ರು ಅನ್ನೋ ಆರೋಪ ಕೂಡ ರಾಹುಲ್ ಕಡೆಯಿಂದ ಬಂದಿತ್ತು. ಆದ್ರೆ ಆ ಮನೆಯ ಓನರ್ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ನಮ್ಮ ಬಾಡಿಗೆ ಪ್ಲಾಟ್ಗೆ ಬರೋ ಬಹುತೇಕ ವ್ಯಕ್ತಿಗಳು ಕೆಲಸ ಹುಡ್ಕೊಂಡು ಬಂದಿರ್ತಾರೆ. ಹೆಚ್ಚು ಅಂದ್ರೆ 6 ತಿಂಗಳು ಇರ್ತಾರೆ. ಈ ಟೈಮ್ ನಲ್ಲಿ ಅವರಿಗೆ ರೆಂಟಲ್ ಅಗ್ರಿಮೆಂಟ್ ಬೇಕು ಅಂದಾಗ ವೋಟರ್ ಐಡಿ ಪಡೆದು ಮಾಡಿಸ್ಕೊಟ್ಟಿರ್ತೀವಿ. ಅವರು ಆ ಮನೆಯನ್ನ ಬಿಟ್ಟು ಬೇರೆ ಕಡೆ ಹೋದ್ಮೇಲೂ ಇದೇ ಅಗ್ರಿಮೆಂಟ್ ಯೂಸ್ ಮಾಡ್ತಾರೆ. ವಾಸ್ತವ ಏನಂದ್ರೆ ಇವರ್ಯಾರು ಇಲ್ಲಿ ವೋಟ್ ಹಾಕೋದಿಲ್ಲ. ಈಗಾಗಲೇ ನಾವು ಶಿಫ್ಟ್ ಆಗಿರುವವರ ಹೆಸರನ್ನ ಅಪ್ಡೇಟ್ ಮಾಡೋದಕ್ಕೆ ಲೆಟರ್ ಕೊಟ್ಟಿದ್ದೀವಿ. ಎಲೆಕ್ಷನ್ ಕಮಿಷನ್ ಅವರ ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ. ಇದಕ್ಕೂ ಫೇಕ್ ವೋಟ್ಗಳಿಗೂ ಯಾವುದೇ ಸಂಬಂಧ ಇಲ್ಲ. ಬಹುಶಃ ರಾಹುಲ್ ಗಾಂಧಿ ಕನ್ಫ್ಯೂಸ್ ಆಗಿರ್ಬೋದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಏನು ಈ ಆರೋಪದ ಜೊತೆಗೆ ಆ ಪ್ಲಾಟ್ ನ ಓನರ್ಗೂ ಬಿಜೆಪಿಗೂ ಲಿಂಕ್ ಇದೆ ಅನ್ನೋ ಆರೋಪವನ್ನು ಕೂಡ ರಾಹುಲ್ ಮಾಡಿದ್ರು. ಇದಕ್ಕೂ ಕೂಡ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಕೆಲವೊಂದು ಮಾಧ್ಯಮಗಳಲ್ಲಿ ಅವರು ಬಿಜೆಪಿಗೆ ವೋಟ್ ಮಾಡುವವರು ಅಷ್ಟೇ, ಕಾರ್ಯಕರ್ತನೂ ಅಲ್ಲ, ನಾಯಕನೂ ಅಲ್ಲ ಅನ್ನೋದನ್ನ ತೋರಿಸಿದ್ರೆ, ಇನ್ನು ಕೆಲ ಮಾಧ್ಯಮಗಳಲ್ಲಿ ಅವರ ಇಡೀ ಫ್ಯಾಮಿಲಿ ಕಾಂಗ್ರೆಸ್ ವೋಟರ್ಸ್ ಅಂತ ತೋರಿಸಿದ್ದಾರೆ. ಆದ್ರೆ ಅವರು ಯಾವ ಪಕ್ಷಕ್ಕೆ ವೋಟ್ ಹಾಕ್ತಾರೋ ಗೊತ್ತಿಲ್ಲ. ಆ ವೋಟ್ಗಳು ಫೇಕ್ ಅಲ್ಲ ಅನ್ನೋದಕ್ಕೆ ಮಾತ್ರ ಕ್ಲಾರಿಟಿ ಸಿಕ್ಕಿದೆ. ಒಟ್ಟಲ್ಲಿ ಒಂದು ಆರೋಪ ಮಾಡೋದಕ್ಕೆ ಹೋಗಿ ಅದು ಎಲ್ಲೆಲ್ಲಿಗೋ ಲಿಂಕ್ ಆಗೋದಕ್ಕೆ ದಾರಿ ಮಾಡಿ ಕೊಟ್ಟಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.